ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್ ಅಂತ ಇವತ್ತಿನ ರಾಮಾಯಣ ಕಥೆನ ಕೇಳೋಣ. ನಿನ್ನೆ ದಿನ ನಾವು ನೋಡಿದ್ವಿ ರಾಮ ಜನರು ಆಡುವಂತ ಮಾತನ್ನ ಕಿವಿಗ್ ತಗೊಂಡು ಮನ್ಸಿಗ್ ತಗೊಂಡು ಸೀತಾದೇವಿನ ತ್ಯಾಗ ಮಾಡ್ತಾನೆ. ಸೊ ಇದನ್ನ ನಾವು ನಂಬೋದಾ? ಒಬ್ಬ ರಾಜ ಅಥವಾ ವಿಷ್ಣುವಿನ ಅವತಾರನ ತಾಳಿರುವಂತ ರಾಮಚಂದ್ರ ಸೀತಾದೇವಿನ ಅಂದ್ರೆ ಲಕ್ಷ್ಮೀ ಸ್ವರೂಪಳಾಗಿರೋಳ್ನ ತ್ಯಾಗ ಮಾಡೋದು ಇದು ಸರಿನಾ ಅಂತ. ಸೊ ನಮ್ಗೆಲ್ಲ ಒಂದ್ ಕ್ವಶನ್ ಬರತ್ತೆ. ಯಾಕಂದ್ರೆ ಸೀತಾದೇವಿ ಅಗ್ನಿ ಪ್ರವೇಶ ಮಾಡಿ ಪವಿತ್ರಳು ಅಂತ ಒಂದ್ ಏನು ನಿರೂಪಿಸ್ಕೊಂಡಿರ್ತಾಳೆ, ಪ್ರೂವ್ ಮಾಡಿರ್ತಾಳೆ ಜಗತ್ತಿಗೆಲ್ಲ. ಆದ್ರೂನು ಯಾಕೆ ರಾಮಚಂದ್ರ ಸೀತೆನ ತ್ಯಾಗ ಮಾಡಿದ್ದ ಅಂತಂದ್ರೆ ಅದಕ್ಕೆ ಹಿಂದೆ ಕತೆ ಇದೆ. ಇದು ವಾಲ್ಮೀಕಿ ರಾಮಾಯಣದಲ್ಲಿ ಬರೋದಿಲ್ಲ. ಸೊ ಸುರಾನಕ ಅನ್ನೋ ರಾಕ್ಷಸರು ಇರ್ತಾರೆ. ಆ ರಾಕ್ಷಸರು ಮೋಕ್ಷ ಪಡಿಬೇಕು ಅಂತ ಚತುರ್ಮುಖ ಬ್ರಹ್ಮನ ಕುರಿತು ತುಂಬಾ ವರ್ಷಗಳ ಕಾಲ ತಪಸ್ ಮಾಡ್ತಾರೆ. ತಪಸ್ ಮಾಡಿ ಅವರು ಚತುರ್ಮುಖ ಬ್ರಹ್ಮನ ಹತ್ರ ಕೇಳ್ತಾರೆ, ನಾವು ಮೋಕ್ಷ ಪಡಿಬೇಕು, ಏನೇ ತಪ್ಪು ಕೆಲ್ಸ ಮಾಡಿದ್ರು ಪಾಪದ ಕೆಲ್ಸ ಮಾಡಿದ್ರುನು ನಾವು ನರ್ಕಕ್ ಹೋಗ್ಬಾರ್ದು ಅಂತ. ಅಂದ್ರೆ ಎಷ್ಟು ಪಾಪ ಕರ್ಮಗಳ್ ಮಾಡಿದ್ರುನು ನಮ್ಗ್ ಒಳ್ಳೇದೇ ಆಗ್ಬೇಕು, ಮೋಕ್ಷ ಪಡಿಬೇಕು ಅಂತ ಚತುರ್ಮುಖ ಬ್ರಹ್ಮನ ಹತ್ರ ಅವ್ರ ಕೋರಿಕೆನ ಇಡ್ತಾರೆ. ಇದು ಯಾವ ರೀತಿ ಆಯ್ತಂದ್ರೆ ಬೇವಿನ ಬೀಜ ಬಿತ್ತಿ ಮಾವಿನ ಹಣ್ಣ್ ಬೇಕು ಅಂತ ಕೇಳೋ ತರ ಆಯ್ತು. ಒಳ್ಳೇದ್ ಮಾಡಲ್ಲ, ಕೆಟ್ಟದ್ ಮಾಡಿನೇ ಮೋಕ್ಷ ಪಡಿಬೇಕು ಅಂತ ಅಂದ್ರೆ ಹೇಗಾಗತ್ತೆ? ಆದ್ರೆ ತುಂಬಾ ವರ್ಷಗಳಿಂದ ತಪಸ್ ಬೇರೆ ಮಾಡಿದ್ದಾರೆ. ಸೊ ಚತುರ್ಮುಖ ಬ್ರಹ್ಮ ಅವ್ರ ತಪಸ್ಸಿಗೆ ಪ್ರತ್ಯಕ್ಷ ಆಗಿದ್ದಾನೆ. ಇವಾಗ ವರ ಕೊಡ್ತೀನಿ ಅಂತಾನು ಹೇಳ್ತಾನೆ. ಅದಕ್ಕೆ ಚತುರ್ಮುಖ ಬ್ರಹ್ಮ ಸ್ವಲ್ಪ ತಲೆ ಉಪಯೋಗಿಸಿ ಏನಂತ ಅವ್ರಿಗೆ ವರ ಕೊಡ್ತಾರಂದ್ರೆ, ನೀವ್ ಏನೇ ದೊಡ್ಡ ತಪ್ಪು ಕೆಲ್ಸ ಮಾಡಿದ್ರು ಅಂದ್ರೆ ಕಳ್ತನ, ಕೊಲೆ, ದರೋಡೆ ಏನೇ ಮಾಡಿದ್ರುನು ಎಷ್ಟೇ ಪ್ರಾಣಿ ಹಿಂಸೆ, ಮನುಷ್ಯರ ಹಿಂಸೆ, ನರ ಹಿಂಸೆ ಅಂತ ಮಾಡಿದ್ರುನು ನೀವು ನರ್ಕಕ್ ಹೋಗಲ್ಲ. ಆದ್ರೆ ಎಲ್ಲಕ್ಕಿಂತ ದೊಡ್ಡ ತಪ್ಪು ಕೆಲ್ಸ ಬಂದಿದೆ, ಅದನ್ನ ನೀವು ಮಾಡಿದ್ರೆ ನರ್ಕಕ್ ಹೋಗ್ತೀರಾ ಅಂತ. ಅದಕ್ಕೆ ಇವ್ರೇನ್ ಅನ್ಕೋತಾರೆ, ಸರಿ ಅದೇನ್ ದೊಡ್ಡ ಕೆಲ್ಸ, ದೊಡ್ಡ ಪಾಪದ ಕೆಲ್ಸ ಏನು ಅಂತ. ಲಕ್ಷ್ಮೀನಾರಾಯಣನ ನೀವು ಬೇರೆ ಮಾಡಿದ್ರೆ ನೀವು ನರ್ಕಕ್ ಹೋಗ್ತೀರಾ, ನಿಮಗ್ ಮೋಕ್ಷ ಸಿಗಲ್ಲ, ಅದು ತುಂಬಾ ಪಾಪದ ಕೆಲ್ಸ. ಸೊ ಈ ರೀತಿ ಹೇಳ್ತಾನೆ. ಆದ್ರೆ ಇವ್ರ ತಲೆಯಲ್ಲಿ ಏನಿರತ್ತೆ, ನಾವೇನೇ ತಪ್ಪು ಮಾಡಿದ್ರು ಏನೇ ಪಾಪದ ಕೆಲ್ಸ ಮಾಡಿದ್ರು ನರ್ಕಕ್ ಹೋಗಲ್ಲ. ಎಲ್ಲಾ ದೈತ್ಯರ ಬುದ್ಧಿನೂ ಮಂದ ಅನ್ಸತ್ತೆ. ಹಿಂದೆ ರಾವಣನೂ ಹಂಗೆ ಮಾಡ್ದ, ಇಲ್ಲಿ ಈ ರಾಕ್ಷಸರು ಹಾಗೆ ಮಾಡಿರು. ಸುರಾನಕ ಅನ್ನೋ ರಾಕ್ಷಸರು ಅವರೆಲ್ಲ ಈಗ ಅಂದ್ರೆ ಇಷ್ಟು ವರ್ಷ 11,000 ವರ್ಷ ಏನ ರಾಮಚಂದ್ರ ಅಯೋಧ್ಯೆನ ಆಡಳಿತ ಮಾಡಿದ, ಯಾವತ್ತೂನು ಅಲ್ಲಿ ಕೆಟ್ಟ ಮನುಷ್ಯರಾಗ್ಲಿ ಅಥವಾ ಕೆಟ್ಟ ಉದ್ದೇಶದಿಂದ ಇರೋರಾಗ್ಲಿ ಯಾರೂ ಇರ್ಲಿಲ್ಲ, ಎಲ್ಲಾ ಸುಖದಿಂದ ಇದ್ರು ಅಂತ ನಾವು ಕೇಳಿದೀವಿ. ವಾಲ್ಮೀಕಿಗಳ ರಾಮಾಯಣದಲ್ಲಿ ಬರ್ದಿದ್ದಾರೆ ಯಾವ ರೀತಿ ಭೂಮಿ ತುಂಬಾ ದನಸ ಧಾನ್ಯಗಳನ್ನ ಕೊಡ್ತಿತ್ತು, ಹಸು ತುಂಬಾ ಹಾಲು ಕೊಡ್ತಿತ್ತು, ಮಕ್ಕಳು ದೊಡ್ಡವರು ಎಲ್ರು ಆರೋಗ್ಯದಿಂದ ಇದ್ರ ಅನ್ನೋದನ್ನ ನಾವ್ ಕೇಳಿದ್ವಿ. ಸೊ ಸಡನ್ ಆಗಿ ಇವ್ರು ಹೆಂಗ್ ಬರ್ತಾರೆ? ಇವ್ರು ದೈತ್ಯರು ಯಾವಾಗ ಬೇಕಂದ್ರೆ ಎಲ್ಲಿ ಬೇಕಂದ್ರೆ ಹೆಂಗ್ ಬೇಕಂದ್ರೆ ಹಂಗೆ ಜನ್ಮ ತಾಳ್ತಾರೆ. ಸೊ ಈ ದೈತ್ಯರು ಮನುಷ್ಯ ರೂಪದಲ್ಲಿ ಬಂದು ರಾಮಚಂದ್ರನ್ ಬಗ್ಗೆ, ಸೀತಾದೇವಿ ಬಗ್ಗೆ ಏನು ಕೆಟ್ಟದಾಗಿ ಮಾತಾಡೋದು, ಅಪಪ್ರಚಾರ ಮಾಡೋದು, ಇದನ್ನೆಲ್ಲ ಮಾಡಿ ಇಂಡೈರೆಕ್ಟ್ ಆಗಿ ರಾಮಚಂದ್ರ ಮತ್ತೆ ಸೀತಾದೇವಿ ದೂರ ಆಗಕ್ಕೆ ಕಾರಣನೇ ಈ ದೈತ್ಯರು. ಸೊ ಇಲ್ಲಿಗೆ ಇವ್ರಿಗೆ ಸಿಕ್ಕಿರುವಂತ ವರ ನಾಶ ಆಗ್ ಹೋಯ್ತು. ಇವರು ಪೂರ್ತಿ ಬ್ರಹ್ಮದೇವ್ರು ಏನ್ ಹೇಳಿದ್ರು ಅಂತ ಪೂರ್ತಿ ಕೇಳಿಸ್ಕೊಳ್ಳೇನೂ ಇಲ್ಲ, ಅರ್ಥನೂ ಮಾಡ್ಕೊಳ್ಳಿಲ್ಲ. ಅವ್ರು ಹೇಳಿದ್ದು ಏನೇ ಪಾಪದ ಕೆಲ್ಸ ಮಾಡಿದ್ರು ಹೋಗಲ್ಲಪ್ಪ, ಲಕ್ಷ್ಮೀನಾರಾಯಣರನ್ನ ಬೇರೆ ಮಾಡಿದ್ರೆ ಮಾತ್ರ ನಿಮಗ್ ಮೋಕ್ಷ ಸಿಗೋದೇ ಇಲ್ಲ ಅಂತ. ಸೊ ಇವ್ರು ಮೊದಲ್ ಸೆಂಟೆನ್ಸ್ ಅಷ್ಟೇ ತಲೆಯಲ್ಲಿ ಇಟ್ಕೊಂಡು ಮಿಕ್ಕಿದ್ದನ್ನ ಬಿಟ್ರು. ಸೊ ಹಾಗಾಗಿ ದೈತ್ಯರಿಗೆ ಮಂದ ಬುದ್ಧಿ ಅಂತ ಇದಕ್ಕೆ ಹೇಳ್ತಾರ ಅನ್ಸತ್ತೆ. ಸೊ ಈ ರೀತಿ ಆದ್ಮೇಲೆ ತುಂಬಾ ವರ್ಷಗಳ ಕಾಲ ಮತ್ತೆ ರಾಮಚಂದ್ರ ಆಡಳಿತ ನಡೆಸ್ತಿರ್ತಾನೆ. ದೈತ್ಯರ್ಗ್ ಮೋಕ್ಷ ಸಿಗಲ್ಲ, ಮತ್ತೆ ಅವ್ರ ನರ್ಕಕ್ ಹೋಗ್ತಾರೆ, ಪುನರ್ಜನ್ಮ ಇದೆಲ್ಲ ಆಗತ್ತೆ. ಸೊ ರಾಮಚಂದ್ರ ಆಡಳಿತ ನಡೆಸ್ತಿರ್ಬೇಕಂದ್ರೆ ಲಕ್ಷ್ಮಣನಿಗೆ ಒಂದೇ ಕೆಲ್ಸ, ಅದೇನ ಸಭೆ ಇರತ್ತೆ, ಸಭೆಯಿಂದ ಹೊರಗ್ ನಿಂತು ಯಾರಾದ್ರೂ ನ್ಯಾಯ ಕೇಳೋಕೋ ಅಥವಾ ಕಷ್ಟ ಸುಖನ ಹೇಳ್ಕೊಳಕೋ ಬರ್ತಾರೆ. ಸೊ ಅವ್ರು ಬಂದಿರುವಾಗ ಅದನ್ನ ಬಂದು ರಾಮನಿಗೆ ಹೇಳ್ಬೇಕು, ಇದು ಲಕ್ಷ್ಮಣನ್ ಕೆಲ್ಸ. ಸೊ ಲಕ್ಷ್ಮಣ ಪ್ರತಿನಿತ್ಯ ಕಾಯ್ತಾ ಕೂತಿರ್ತಾನೆ. ಅವನಿಗೆ ಗೊತ್ತು ಯಾರು ಬರಲ್ಲ, ಯಾಕಂದ್ರೆ ರಾಮನ ರಾಜ್ಯನೇ ಆ ರೀತಿ ಇರತ್ತೆ, ಆ ರೀತಿ ರಾಜ್ಯಭಾರ ಇರತ್ತೆ ಅಂತ. ಒಂದಿನ ಲಕ್ಷ್ಮಣ ಒಳಗಡೆ ಬಂದು ಸುಮ್ನೆ ರಾಮನ್ ನೋಡ್ತಾ ಕೂತ್ಕೋತಾನೆ. ರಾಮ, ಯಾಕೆ ನಿನ್ ಕೆಲ್ಸ ಮಾಡ್ತಿಲ್ಲ ನೀನು? ಯಾಕೆ ಬಾಕಲ್ ಹತ್ರ ಅಂದ್ರೆ ದ್ವಾರದ ಹತ್ರ ನಿಂತ್ಕೋತಾ ಇಲ್ಲ ಅಂತ. ಅದಕ್ಕೆ ಲಕ್ಷ್ಮಣ ಹೇಳ್ತಾನೆ, ನೋಡು ಅಣ್ಣ, ನೀನ ರಾಜ್ಯಭಾರ ಮಾಡ್ತಿದ್ಯಾ, ಇಷ್ಟು ವರ್ಷದಲ್ಲಿ ಯಾರಾದ್ರೂ
ನಮಗ ಅನ್ಯಾಯ ಆಗಿದೆ ಅಥವಾ ನಮಗ್ ಮೋಸ ಆಗಿದೆ, ನಮಗ್ ಕಷ್ಟ ಇದೆ ಅಂತ ಬಂದು ಏನಾದ್ರೂ ನಿನ್ ಹತ್ರ ಒಂದ್ ಕಂಪ್ಲೇಂಟ್ ಹೇಳಿದಾರ ಅಥವಾ ಒಂದ್ ನ್ಯಾಯ ಕೇಳಿದಾರ? ಸೊ ಈ ತರದ್ ಮಾತುಗಳು ಯಾರ ಬಾಯಲ್ಲೂ ಬಂದಿಲ್ಲ. ಅಲ್ಲಿ ನಾನ್ ನಿಲ್ಲೋದು ವ್ಯರ್ಥ ಕೆಲ್ಸ ಅನಿಸ್ತು. ಹಾಗಾಗಿ ನಾನ್ ಒಳಗಡೆ ಬಂದು ನಿನ್ ನೋಡ್ತಾ ಕೂತೆ ಅಂತ. ಅದಕ್ಕೆ ರಾಮಚಂದ್ರ ಹೇಳ್ತಾನೆ, ಯಾರೇ ಬರ್ದೇ ಇರ್ಲಿ ಅಥವಾ ಬರ್ಲಿ, ಎಲ್ರು ಸುಖದಿಂದ ಇರ್ಲಿ, ನಾನ್ ಬಯಸೋದು ಅದ್ನೇ. ಆದ್ರೆ ನಮಗ್ ಕೊಟ್ಟಿರುವಂತ ಕೆಲ್ಸನ ನಾವು ಅಚ್ಚುಕಟ್ಟಾಗಿ ಮಾಡ್ಬೇಕು. ನೀನ್ ಅಲ್ಲಿ ನಿಂತ್ಕೋಬೇಕು. ಯಾರಿಗಾದ್ರೂ ನಿನ್ನ ಅವಶ್ಯಕತೆ ಬೀಳ್ಬೋದು ಅಥವಾ ಯಾರಿಗಾದ್ರೂ ನನ್ನ ಅವಶ್ಯಕತೆ ಬೀಳ್ಬೋದು. ಸೊ ಅವ್ರು ಬಂದಿರುವಾಗ ಅವ್ರನ್ನ ಒಂದು ಸ್ವಾಗತ ಮಾಡ್ಕೊಳಕ್ಕೆ ಯಾರೂ ಇಲ್ಲ ಅಂದ್ರೆ, ರಾಜ್ಯದಲ್ಲಿ ಇಷ್ಟೆಲ್ಲಾ ಸೌಲಭ್ಯ ಇದು ಯಾರು ಏನು ಸಭಾಂಗಣಕ್ ಬಂದಾಗ ಅವ್ರನ್ನ ಬರ್ಮಾಡ್ಕೊಳಕ್ಕಿಲ್ಲ ಅಂದ್ರೆ ಸರಿ ಕಾಣಿಸಲ್ಲ, ಹೋಗು ನೀನು ಅಂತ ಹೇಳ್ತಾನೆ. ಅಷ್ಟ್ರಲ್ಲಿ ಒಂದು ನಾಯಿ ಬಂದು, ರಾಮಚಂದ್ರ ನನಗೆ ನ್ಯಾಯ ಬೇಕು ಅಂತ ಕೇಳತ್ತೆ. ಮನುಷ್ಯರಲ್ಲ, ಒಂದು ನಾಯಿ ಬಂದು ರಾಮಚಂದ್ರ ನನಗೆ ನ್ಯಾಯ ಬೇಕು ಅಂತ ರಾಮನ ಸಭೆಯಿಂದ ಹೊರಗಡೆ ನಿಂತು ಕೇಳತ್ತೆ. ಆಗ ರಾಮ ಹೇಳ್ತಾನೆ, ಲಕ್ಷ್ಮಣ ಯಾರೋ ಕರೀತಿದ್ದಾರೆ, ಯಾರಿಗೋ ನ್ಯಾಯ ಬೇಕಂತೆ, ಹೋಗಿ ಕೇಳು ಅವ್ರನ್ನ ಕರ್ಕೊಂಡ್ ಬಾ ಅಂತ. ಸೊ ಲಕ್ಷ್ಮಣ ಹೋಗಿ ಆ ನಾಯಿ ನೋಡಿದ ತಕ್ಷಣ ನಾವ್ ಅನ್ಕೋತೀವಿ ನಾಯಿ ಹೆಂಗ್ ಮಾತಾಡತ್ತೆ, ಅಥವಾ ನಮ್ ಮನೆ ಮುಂದೆ ನಾಯಿ ಬಂದ್ರೆ ನಾವು ಹೊಡೆದು ಓಡಿಸ್ಬಿಡ್ತೀವಿ. ಆದ್ರೆ ಲಕ್ಷ್ಮಣ ಆ ರೀತಿ ಅಲ್ಲ. ಆ ನಾಯಿ ಹತ್ರನು ಅಷ್ಟೇ ವಿನಯದಿಂದ, ಯಾಕಂದ್ರೆ ಎಲ್ಲಾ ಅಣ್ಣನೇ ಕಲ್ಸ್ಕೊಟ್ಟಿರೋದು. ಅಣ್ಣನ್ ಸ್ವಭಾವ ಹೇಗಿದೆ ಹಾಗೆ ಎಲ್ರು 3 ಜನ ತಮ್ಮಂದಿರನ್ನ ರಾಮಚಂದ್ರನ ಫಾಲೋ ಮಾಡ್ತಿರ್ತಾರೆ. ಸೊ ಆ ನಾಯಿ ಹತ್ರನು ಲಕ್ಷ್ಮಣ ನಯವಾಗಿ ನಿನಗೇನ್ ಅನ್ಯಾಯ ಆಗಿದೆ, ನಿನಗೇನ್ ನ್ಯಾಯ ಬೇಕಿದೆ ಅಂತ ಕೇಳ್ತಾನೆ. ಅದಕ್ಕೆ ಆ ನಾಯಿ, ನೋಡು ಲಕ್ಷ್ಮಣ, ನಿನ್ನ ಹತ್ರ ನಾನ್ ಮಾತಾಡಕ್ ಬಂದಿಲ್ಲ, ನಾನು ರಾಮಚಂದ್ರನ ಹತ್ರ ನನ್ನ ಬಾಧೆನ ಹೇಳ್ಕೋಬೇಕು. ನನಗೆ ನ್ಯಾಯ ರಾಮಚಂದ್ರನೇ ಕೊಡಿಸ್ಬೇಕು. ನಂಗೊತ್ತು ನಾನು ಒಂದ್ ನಾಯಿ, ನಾನೊಂದು ಪ್ರಾಣಿ, ನಾನು ಸಭೆ ಒಳಗಡೆ ಬರ್ಬಾರ್ದು ಅಂತ. ಹಾಗಾಗಿ ರಾಮನ ಆಜ್ಞೆ ಇದ್ರೆ, ಒಪ್ಪಿಗೆ ಇದ್ರೆ ನಾನು ಸಭೆ ಒಳಗಡೆ ಬರ್ತೀನಿ, ಇಲ್ಲ ಅಂದ್ರೆ ರಾಮಚಂದ್ರಂಗೆ ಇಲ್ಲಿ ಬಂದು ನನ್ಗೆ ನ್ಯಾಯ ತೀರ್ಪು ಕೊಡ್ಬೇಕು ಅಂತ ನಾನ್ ಕೇಳ್ಕೊತೀನಿ ಅಂತ. ನೋಡಿ, ಆ ನಾಯಿನು ಎಷ್ಟು ವಿನಯವಾಗಿ ಕೇಳತ್ತೆ ಅಂದ್ರೆ, ಸಭೆ ಒಳಗಡೆ ಪ್ರಾಣಿಗೆ ಹೋಗಕ್ ಪರ್ಮಿಷನ್ ಇಲ್ಲ, ಹಾಗಾಗಿ ನೀನ್ ಕೇಳು, ಅವ್ನ್ ಒಪ್ಪಿಗೆ ಕೊಟ್ರೆ ನಾನ್ ಬರ್ತೀನಿ, ಇಲ್ಲ ಅಂದ್ರೆ ರಾಮಚಂದ್ರನೇ ಇಲ್ಲಿ ಬರ್ಲಿ, ನಾನ್ ಬೇಡ್ಕೊತಿದ್ದೀನಿ ಇಲ್ಲಿ ಬಂದು ರಾಮಚಂದ್ರನ ನ್ಯಾಯ ಕೊಡ್ಬೇಕು ಅಂತ. ಸೊ ಹಾಗಾಗಿ ಲಕ್ಷ್ಮಣ, ನಾಯಿ ಯಾವ ರೀತಿ ಹೇಳ್ತು ಆ ರೀತಿ ಹೋಗಿ ಲಕ್ಷ್ಮಣ ರಾಮಚಂದ್ರನ್ ಕೇಳ್ತಾನೆ. ರಾಮಚಂದ್ರ ನಾಯಿಗೆ ಸಭೆ ಒಳಗಡೆ ಬರಕ್ಕೆ ಪರ್ಮಿಷನ್ ಕೊಡ್ತಾನೆ. ಅವಾಗ ಮತ್ತೆ ರಾಮಚಂದ್ರ ನಾಯಿನ ಕೇಳ್ತಾನೆ, ಏನಾಯ್ತು, ಯಾವ ರೀತಿ ನಿನಗ್ ನ್ಯಾಯ ಬೇಕು, ಯಾವ ರೀತಿ ನಿನಗ್ ಅನ್ಯಾಯ ಆಯ್ತು ಅಂತ. ಅದಕ್ಕೆ ನಾಯಿ ಹೇಳತ್ತೆ, ಸರಾವತ ಸಿದ್ಧಿ ಅಂತ ಒಬ್ಬ ಬ್ರಾಹ್ಮಣ ಇರ್ತಾನೆ. ಇದೊಂದ್ ನಾಯಿ ಸುಮ್ನೆ ಗುಡಿ ಮುಂದೆ ಕೂತ್ಕೊಂಡಿರುವಾಗ ಆ ಬ್ರಾಹ್ಮಣ ಈ ನಾಯಿಗೆ ಸುಮ್ನೆ ಹೊಡೆದಿದ್ದಾನೆ. ಸೊ ಹಾಗಾಗಿ ಈ ನಾಯಿ ಅವನ ಮೇಲೆ ಕಂಪ್ಲೇಂಟ್ ಹೇಳಕ್ ಬಂದಿದೆ. ಆ ಬ್ರಾಹ್ಮಣ ಸರಾವತ ಸಿದ್ಧಿ ಅಂತ, ನಾನ್ ಏನೂ ಅನ್ಯಾಯ ಮಾಡಿಲ್ಲ, ನಾನೇನೂ ಬೊಗಳಿಲ್ಲ, ಊಟ ಕೇಳಿಲ್ಲ, ದೇವಸ್ಥಾನದ ಒಳಗಡೆನೂ ಹೋಗಿ ಮೈಲ್ಗೆ ಮಾಡಿಲ್ಲ, ಏನೂ ಮಾಡ್ದೆ ಅವ್ನ್ ನನಗ್ ಪೆಟ್ ಕೊಟ್ಟಿದ್ದಾನೆ. ಯಾವ ತಪ್ಪಿಗಾಗಿ ಅವ್ನ್ ನನಗ್ ಪೆಟ್ ಕೊಟ್ಟ, ಒಂದು ವ್ಯಾಲಿಡ್ ರೀಸನ್ ಹೇಳ್ಬೇಕು, ಅಂದ್ರೆ ಪ್ರಮುಖವಾದ ಕಾರಣ ಹೇಳ್ಬೇಕು, ಯಾವ ತಪ್ಪಿಗಾಗಿ ಅವ್ ಪೆಟ್ ಕೊಟ್ಟ ಅಂತ. ಇಲ್ಲ ಅಂದ್ರೆ ಅವನಿಗೆ ಶಿಕ್ಷೆ ಕೊಡ್ಬೇಕು. ಸೊ ರಾಮಚಂದ್ರ ಆ ಬ್ರಾಹ್ಮಣನ್ನ ಕರೆಸ್ತಾರಂತೆ. ನಮ್ ಕಡೆ ಇವಾಗೆಲ್ಲ ಆದ್ರೆ ಮುಗೀತು, ನಾಯಿ ಹೊಡೆದು ಓಡ್ಸು ಅಂದ್ಬಿಡ್ತೀವಿ. ಆವಾಗಿನ ಟೈಮ್ ಅಲ್ಲಿ ರಾಮಚಂದ್ರ ಒಂದು ಪ್ರಾಣಿ ಪಕ್ಷಿ ಎಲ್ಲಾನು ಸಮನಾಗಿ ನೋಡ್ತಿದ್ರು ಅನ್ನೋದಕ್ಕೆ ಸಾಕ್ಷಿನೇ ಇದೊಂದ್ ಕತೆ. ಸೊ ಆ ಬ್ರಾಹ್ಮಣ ಬರ್ತಾನೆ, ಬ್ರಾಹ್ಮಣನ್ ಕೇಳ್ತಾನೆ ರಾಮಚಂದ್ರ, ನೀನ್ ಆ ನಾಯಿಗ್ ಹೊಡ್ದ್ಯಾ ಅಂತ. ಆ ಬ್ರಾಹ್ಮಣ ಹೌದು ಅಂತ. ಯಾಕೆ ಅಂತ ಮತ್ತೆ ರಾಮಚಂದ್ರ ಕೇಳ್ತಾನೆ. ಅದಕ್ಕೆ ಬ್ರಾಹ್ಮಣ, ನಾನು ಹಶು ಆಗ್ತಿತ್ತು, ಬೆಳಿಗ್ಗೆಯಿಂದ ಪೂಜೆ ಮಾಡಿದ್ದೆ, ಹಶುವಾಗ್ತಿತ್ತು, ಪ್ರಸಾದನೂ ಇರ್ಲಿಲ್ಲ, ಅದಕ್ಕೆ ಕೋಪದಲ್ಲಿ ಆ ನಾಯಿನ ಹೊಡೆದೆ ಅಂತ. ಸೊ ಏನೂ ತಪ್ಪೇ ಮಾಡಿಲ್ಲ ಆ ನಾಯಿ, ಅದನ್ನ ನೀನ್ ಹೊಡ್ದಿದ್ಯಾ, ಹಾಗಾಗಿ ನಿನಗ್ ಶಿಕ್ಷೆ ಆಗ್ಬೇಕು ಅಂತ. ನಮ್ಮ ಶಾಸನದಲ್ಲಿ ಅಥವಾ ನಮ್ಮ ಗ್ರಂಥದಲ್ಲಿ ನಾಯಿಗೆ ಯಾವ ರೀತಿ ನ್ಯಾಯ ಕೊಡ್ಬೇಕು ಅಥವಾ ನಾಯಿ ನೋಡಿದ್ರೆ ಏನ್ ಶಿಕ್ಷೆ ಅನ್ನೋದು ಬರ್ದಿಲ್ಲ. ಹಾಗಾಗಿ ನೀನೇ ಹೇಳು, ಅವನಿಗೆ ಯಾವ ಶಿಕ್ಷೆ ಕೊಡ್ಬೇಕು, ಯಾವ ಶಿಕ್ಷೆ ಕೊಟ್ರೆ ನಿನಗ್ ಸಮಾಧಾನ ಆಗತ್ತೆ, ನಿನಗ್ ನ್ಯಾಯ ಸಿಕ್ಕಿದೆ ಅಂತ ಅನ್ಸತ್ತೆ ಅಂತ ರಾಮಚಂದ್ರ ಆ ನಾಯಿನ ಕೇಳ್ತಾನೆ. ಅದಕ್ಕೆ ಆ ನಾಯಿ, ಕಾಲ್ಮಜಯಗಿರಿ ಅನ್ನೋ ದೇವಾಲಯದಲ್ಲಿ ಈ ಬ್ರಾಹ್ಮಣನ ಕುಲಪತಿಯಾಗಿ ಮಾಡು, ಅಂದ್ರೆ ಧರ್ಮಾಧಿಪತಿಯಾಗಿ ಮಾಡು, ಧರ್ಮಾಧಿಕಾರಿಯಾಗಿ ಮಾಡು ಅಂತ ಆ ನಾಯಿ ಆ ಬ್ರಾಹ್ಮಣನಿಗೆ ಹೇಳತ್ತೆ. ಯಾಕೆ ಅಂತ ಎಲ್ಲರಿಗೂ ಆಶ್ಚರ್ಯ. ಇನ್ನೊಂದ್ ಕಡೆ ನಾಯಿನ ಹೊಡೆದ್ರೆ ಇಂಥ ಒಂದು ಒಳ್ಳೆ ಪೊಸಿಷನ್ ಸಿಗತ್ತೆ, ಇಂಥದೊಂದು ವರ ಸಿಗತ್ತೆ, ಇದ್ಯಾವ ರೀತಿ ಶಿಕ್ಷೆ ಅಂತ ಎಲ್ಲ ಆಶ್ಚರ್ಯ ಆಗಿ ರಾಮಚಂದ್ರನ ಕೇಳ್ತಾರೆ.
ಅದಕ್ಕೆ ರಾಮ ನನಗೂ ಗೊತ್ತಿಲ್ಲಪ್ಪ ಇದೆಂತ ಶಿಕ್ಷೆ ಅಂತ. ಇವಾಗ ನಾವು ಯಾರಿಗಾದ್ರೂ ಶಿಕ್ಷೆ ಕೊಟ್ರೆ ಅಂದ್ರೆ ಕೊಡ್ಬೇಕು ಅಂದ್ರೆ ಸ್ವಲ್ಪ ಕಷ್ಟವಾದ ಶಿಕ್ಷೆ ಕೊಡ್ತೀವಿ. ಸೊ ಆ ನಾಯಿನ ರಾಮಚಂದ್ರ ಕೇಳ್ತಾನೆ, ಯಾಕೆ ಈ ರೀತಿ ಆ ದೇವಸ್ಥಾನದಲ್ಲಿ ಧರ್ಮಾಧಿಪತಿಯಾಗಿ ಮಾಡ್ಬೇಕು? ಅಂದ್ರೆ ಧರ್ಮಾಧಿಕಾರಿ ಅಂದ್ರೆ ಎಲ್ಲಾ ಉಸ್ತುವಾರಿ ನೋಡ್ಕೋಬೇಕು, ಸರಿಯಾದ ಸಮಯಕ್ಕೆ ಪೂಜೆ ಆಗ್ಬೇಕು, ಅರ್ಚನೆ ಪೂಜೆ, ಎಷ್ಟು ಜನ ಸೇವಕರು ಬರ್ತಾರೆ ಅದನ್ನೆಲ್ಲ ಸರಿಯಾಗಿ ನಿಭಾಯಿಸ್ಬೇಕು, ಅಲ್ಲಿ ಕೆಲಸ ಮಾಡೋರ್ ಮೇಲೆ ಎಲ್ಲಾ ಕಣ್ಣಿಟ್ಟಿರ್ಬೇಕು, ಕೆಲಸ ಎಲ್ಲ ಕರೆಕ್ಟ್ ಆಗಿ ಆಗ್ತಿದೆ ಇಲ್ಲೋ, ಅವರಿಗೆ ಎಲ್ಲಾ ರೀತಿಯಾದಂತ ಸಂಬಳ ಮತ್ತೆ ಪ್ರತಿನಿತ್ಯ ಏನ್ ಸಿಗ್ಬೇಕು ಅದೆಲ್ಲವನ್ನು ನೋಡ್ಕೊಳ್ಳೋದು ಧರ್ಮಾಧಿಕಾರಿ ಕೆಲಸ. ಹಾಗಾಗಿ ರಾಮಚಂದ್ರ ಇದೆಂತ ಶಿಕ್ಷೆ ನನಗೂ ಗೊತ್ತಿಲ್ಲ, ನಾಯಿನೇ ಕೇಳೋಣ ಅಂತ ಆ ನಾಯಿನ ಕೇಳ್ತಾರಂತೆ. ಅದಕ್ಕೆ ನಾಯಿ ಹೇಳ್ತಂತೆ, ಅದೇ ದೇವಸ್ಥಾನದಲ್ಲಿ ನನ್ನ ಮೊದಲನೇ ಜನ್ಮದಲ್ಲಿ ಅಂದ್ರೆ ಹಿಂದಿನ ಜನ್ಮದಲ್ಲಿ ನಾನು ಧರ್ಮಾಧಿಕಾರಿಯಾಗಿದ್ದೆ, ಎಲ್ಲರಿಗೂ ಏನೇನ್ ಕೊಡ್ಬೇಕು ಎಲ್ಲವನ್ನು ಸರಿಯಾಗಿ ಕೊಟ್ಟೆ, ಎಲ್ಲವನ್ನು ಸರಿಯಾಗಿ ನಿಭಾಯಿಸ್ದೆ, ಆದ್ರೂನು ಯಾವ ತಪ್ಪಿಗೆ ನನ್ಗೆ ನಾಯಿ ಜನ್ಮ ಕೊಟ್ಟ ದೇವ್ರು ಅಂತ ಗೊತ್ತಿಲ್ಲ. ಹಾಗಾಗಿ ಅಂದ್ರೆ ಅಷ್ಟು ಕಷ್ಟದ ಕೆಲ್ಸ ಇರತ್ತೆ ಅಂತ, ಧರ್ಮಾಧಿಕಾರಿ ಅನ್ನೋದು ಸುಮ್ನೆ ಸಾಮಾನ್ಯ ಕೆಲ್ಸ ಅಲ್ಲ. ಸೊ ಅಷ್ಟೊಂದ್ ಕಷ್ಟದ ಕೆಲ್ಸ ಇರತ್ತೆ. ಹಾಗಾಗಿ ಇವನು ಅದೇ ದೇವಸ್ಥಾನದಲ್ಲಿ ಧರ್ಮಾಧಿಕಾರಿ ಆಗ್ಲಿ, ಇವನು ನಾಯಿ ಜನ್ಮ ಪಡೀಲಿ ಅಂತ. ಸೊ ಆ ರೀತಿ ಹೇಳ್ತಾನೆ. ಆ ನಾಯಿ ಹೇಳತ್ತೆ, ಅಲ್ಲಿಗೆ ತೀರ್ಪು ಮುಗಿಯತ್ತೆ. ಹಾಗೆ ಶತ್ರುಘ್ನ ಮುಂದೆ ಹೋಗ್ತಿರ್ತಾನೆ. ರಾಮ ಕೊಟ್ಟಿರುವಂತ ಬಾಣನ ತಗೊಂಡು ಲವನಾಸುರನ ಸಂಹಾರ ಮಾಡಕ್ಕೆ ಹೋಗ್ತಿರ್ಬೇಕಂದ್ರೆ ಸ್ವಲ್ಪ ದೂರ ಹೋದ್ಮೇಲೆ ವಾಲ್ಮೀಕಿಗಳ ಒಂದ್ ಆಶ್ರಮದಲ್ಲಿ ಅಲ್ಲೇ ಒಂದ್ ರಾತ್ರಿ ಅಲ್ಲೇ ಇರ್ಬೇಕು ಅಂತಾನೆ, ಅಂದ್ರೆ ಅಲ್ಲೇ ಸ್ವಲ್ಪ ವಿಶ್ರಾಂತಿ ಪಡೆದು ಮುಂದೆ ಹೋಗ್ಬೇಕು ಅಂತ. ಅವತ್ತಿನ ದಿನಾನೇ ಸೀತಾದೇವಿಗೆ ಅವಳಿ ಜವಳಿ ಮಕ್ಕಳಾಗ್ತಾರೆ. ಅವರೇ ಲವಕುಶ ಅಂತ. ಸ್ವತಃ ವಾಲ್ಮೀಕಿಗಳೇ ಅವರಿಗೆ ಲವಕುಶ ಅಂತ ಹೆಸರಿರ್ತಾರೆ. ರಾಮನ ಒಂದ್ ಇದ್ರಲ್ಲಿ ಜನಿಸ್ಬೇಕು ಅಂದ್ರೆ ಸಾಮಾನ್ಯ ಮನುಷ್ಯರಂತೂ ಜನಿಸಲ್ಲ. ಆ ಲವಕುಶ ಬೇರೆ ಯಾರು ಅಲ್ಲ, ಇಂದ್ರ ಮತ್ತೆ ಅಗ್ನಿ ದೇವರೇ ಸೀತಾದೇವಿಯಲ್ಲಿ ಅಂದ್ರೆ ಲಕ್ಷ್ಮಿಯಲ್ಲಿ ಮತ್ತೆ ಜನ್ಮ ತಾಳಿ ಬರ್ತಾರೆ. ಅವತ್ತಿನ ದಿನ ಶತ್ರುಘ್ನ ಅವ್ರನ್ನ ನೋಡಿ ತುಂಬಾ ಖುಷಿ ಪಡ್ತಾನೆ. ತುಂಬಾ ಒಂದ್ ಸಂತೋಷನ ವ್ಯಕ್ತಪಡಿಸ್ತಾನೆ. ಅಣ್ಣನ್ ಮಕ್ಳು ಅಂತ ಆ ಮಕ್ಕಳನ್ನ ಎತ್ಕೊಂಡು ಮುದ್ದಾಡ್ತಾನೆ. ಮತ್ತೆ ಮಾರನೇ ದಿನ ಲವನಾಸುರನ ಸಂಹಾರಕ್ಕೆ ಹೋಗ್ತಾನೆ. ಅಲ್ಲಿ ಹೋಗಿ ಲವನಾಸುರನ ಸಂಹಾರ ಮಾಡ್ತಾನೆ. ಈ ಲವನಾಸುರ ಬೇರೆ ಯಾರು ಅಲ್ಲ, ಮಧು ಕೈಟಭ ಅಂತ ಹೇಳಿದ್ವಲ್ಲ, ಮಧು ವಂಶದಲ್ಲಿ ಜನಿಸಿದವನೇ ಲವನಾಸುರ. ಅವನ ಸಂಹಾರ ಮಾಡಿದ ಖುಷಿಗೆ ಸಂತೋಷಕ್ಕೆ ದೇವತೆಗಳೆಲ್ಲ ಬರ್ತಾರಂತೆ ಶತ್ರುಘ್ನಂಗೆ ಆಶೀರ್ವಾದ ಮಾಡಕ್ಕೆ. ನಿನಗೇನ್ ವರ ಬೇಕು ಕೇಳು, ಎಂತವ್ರಿಂದನೂ ಅವನ ಸಂಹಾರ ಮಾಡಕ್ ಆಗಿರ್ಲಿಲ್ಲ ಅಂತ. ಅದಕ್ಕೆ ಶತ್ರುಘ್ನ ಹೇಳ್ತಾನಂತೆ, ಇದು ನನ್ನಿಂದ ಸಾಧ್ಯ ಆಗಿಲ್ಲ, ನನ್ನನ್ನ ಒಂದು ದಿವ್ಯವಾದ ಬಾಣನ ಕೊಟ್ಟಿದ್ದ, ಅದರಿಂದ ನಾನು ಇವನ್ನ ಸುಲಭವಾಗಿ ಸಾಯಿಸಕ್ಕೆ ಸಾಧ್ಯ ಆಯ್ತು, ಸಂಹಾರ ಮಾಡಕ್ಕೆ ಸಾಧ್ಯ ಆಯ್ತು. ಇದೆಲ್ಲ ನೀವೇನೇನು ಹೊಗಳ್ತಿದ್ದೀರಲ್ಲ ಇದೆಲ್ಲವೂ ರಾಮಚಂದ್ರನಿಗೆ ಸೇರ್ಬೇಕು ಅಂತ. ನೀವು ವರ ಕೊಡುದಾದ್ರೆ ಇಲ್ಲಿ ಒಂದು ಪಟ್ಟಣ ನಿರ್ಮಾಣ ಆಗ್ಬೇಕು ಅಂತ ಶತ್ರುಘ್ನ ಮುಂದೆ ನಿಂತ್ಕೋತಾನೆ. ಅಲ್ಲಿ ಒಂದ್ ಪಟ್ಟಣ ನಿರ್ಮಾಣ ಆಗತ್ತೆ. ಅದಕ್ಕೆ ಮಧುರಾ ಅಂತ ಹೆಸರು ಇಡ್ತಾನೆ. ಅಂದ್ರೆ ಮಧುವಿನ ವಂಶದವ್ರು ಅಲ್ಲಿ ಇದ್ದಿದ್ದಕ್ಕೆ, ಸೊ ಮಧು ಅನ್ನೋ ರಾಕ್ಷಸನ್ನ ಅಲ್ಲಿ ಸಂಹಾರ ಮಾಡಕ್ಕೆ ಮಥುರಾ ಅಲ್ಲ ಮಧುರಾ ಅನ್ನೋ ಒಂದ್ ಪಟ್ಟಣ ನಿರ್ಮಾಣ ಆಗತ್ತೆ. 13 ವರ್ಷಗಳ ಕಾಲ ಶತ್ರುಘ್ನ ಅಲ್ಲಿ ಆಡಳಿತ ನಡೆಸ್ತಾನೆ. 13 ವರ್ಷಗಳಾದ್ಮೇಲೆ ಅಣ್ಣನ್ನ ನೋಡ್ಬೇಕು, ಅಣ್ಣನ್ನ ಬಿಟ್ಟಿರೋದು ಕಷ್ಟ ಅಂತ ಮತ್ತೆ ರಾಮಚಂದ್ರನ ಹುಡ್ಕೊಂಡ್ ಬರ್ತಾನೆ. ಹುಡ್ಕೊಂಡ್ ಬರ್ಬೇಕಂದ್ರೆ ವಾಲ್ಮೀಕಿಗಳ ಆಶ್ರಮಕ್ಕೆ ಹೋಗಿ ಅಣ್ಣನ್ ಮಕ್ಕಳನ್ನ ನೋಡ್ಕೊಂಡ್ ಬರ್ತಾನೆ. ಅವಾಗ ವಾಲ್ಮೀಕಿಗಳು ರಾಮಾಯಣದ ಕಥೆನ ಬರ್ದು ಆ ಮಕ್ಕಳಿಗೆ ಹೇಳ್ತಿದ್ದಾರೆ. ಲವನಾಸುರನ ಸಂಹಾರ ಮಾಡಕ್ ಹೋಗ್ತಿರ್ಬೇಕಂದ್ರೆ ಅವಾಗಷ್ಟೇ ಜನ್ಮ ತಾಳಿದ್ರು. ಈಗ 13 ವರ್ಷ ಆಡಳಿತ ಮಧುರಾ ಅನ್ನೋ ಪಟ್ಟಣದಲ್ಲಿ ಆಡಳಿತ ಮುಗಿಸಿ ಬರ್ತಿದ್ದಾನೆ. ಈಗ ಲವಕುಶರಿಗಿಬ್ಬರಿಗೂನು 13 ವರ್ಷ. ಸೊ ರಾಮಾಯಣನ ವಾಲ್ಮೀಕಿ ಬರುದು ಅವರಿಗೆ ಹೇಳ್ತಿರ್ತಾರೆ ಲವಕುಶರಿಗೆ. ಮತ್ತೆ ಅವ್ರನ್ನ ನೋಡ್ಕೊಂಡು ರಾಮ ಇರೋ ಅಲ್ಲಿ ಬರ್ತಾನೆ. ಬಂದು ಹೇಳ್ತಾನೆ, ನಿನ್ನ ಬಿಟ್ಟಿರೋದು ಅಂದ್ರೆ ಒಂದು ಸಣ್ಣ ಮಗು ತಂದೆ ತಾಯಿನ ಬಿಟ್ಟಿದ್ದಂಗೆ, ಅಷ್ಟೊಂದು ಕಷ್ಟ. ನಾನ್ ಇಲ್ಲೇ ಇರ್ತೀನಿ, ಅಲ್ಲಿ ಆಡಳಿತ ವ್ಯವಸ್ಥೆನ ನಾನು ಇಲ್ಲೇ ಇದ್ದು ನೋಡ್ಕೋತೀನಿ, ನಿನ್ನ ಬಿಟ್ಟಿರೋಕೆ ಸಾಧ್ಯನೇ ಇಲ್ಲ ಅಂತ ರಾಮನ ಹತ್ರ ಶತ್ರುಘ್ನ ಗೋಗರಿತಾನೆ. ಆದ್ರೆ ರಾಮ, ನಿನಗ್ ಏನು ಒಂದ್ ಜವಾಬ್ದಾರಿ ಕೊಟ್ಟಿದ್ದೀನಿ ಅದನ್ನ ನೀನು ನೆರವೇರ್ಸಿದ್ರೇನೆ ನನಗ್ ಸಂತೋಷ ಸಿಗೋದು, ನೀನ್ ಇಲ್ಲಿದ್ರೆ ನನ್ಗೆ ಸಂತೋಷ ಸಿಗಲ್ಲ, ಹೋಗು ಅಂತ ಮತ್ತೆ ಅವನಿಗೆ ಸಮಾಧಾನ ಮಾಡಿ ಕಳಿಸ್ಕೊಡ್ತಾನೆ ಶತ್ರುಘ್ನನ್ನ. ಅದಾದ್ಮೇಲೆ
ಮುನಿಗಳೆಲ್ಲ ಬರ್ತಾರೆ. ಕೈಕೆ ರಾಜ್ಯದಿಂದ ಆ ಕಡೆಯಿಂದ ಎಲ್ಲ ಬರ್ತಾರೆ. ಬಂದ್ಬಿಟ್ಟು ಗಂಧರ್ವರು ನಮ್ಗೆ ತುಂಬಾ ಕಾಟ ಕೊಡ್ತಿದ್ದಾರೆ, 3 ಕೋಟಿ ಗಂಧರ್ವರು ಕಾಟ ಕೊಡ್ತಿದ್ದಾರೆ ಅಂತ. ಗಂಧರ್ವರು ಎಂದರು ಕಾಟ ಕೊಡೋಕೆ ಸಾಧ್ಯನಾ? ಅವರು ಗಂಧರ್ವರಲ್ಲ, ರಾಕ್ಷಸರು. ಗಂಧರ್ವರ ರೂಪದಲ್ಲಿ ಬಂದು ಅಲ್ಲಿರುವಂತ ಜನಗಳಿಗೆಲ್ಲ ಕಾಟ ಕೊಡ್ತಿರ್ತಾರೆ. ಸೊ ಭರತ ಹೇಳ್ತಾನೆ, ನನ್ನ ತಾತನ ರಾಜ್ಯ ಅಲ್ಲೇ ಇರೋದು, ನಾನ್ ಹೋಗಿ ಅವ್ರನ್ನೆಲ್ಲ ಸಂಹಾರ ಮಾಡಿ ಅವ್ರಿಗೆಲ್ಲ ಮುಕ್ತಿ ಕೊಡಿಸ್ತೀನಿ, ಅಲ್ಲಿರುವಂತ ಪ್ರಜೆಗಳಿಗೆಲ್ಲ ಮುಕ್ತಿ ಕೊಡಿಸ್ತೀನಿ, ಈ ಸೇವೆ ಮಾಡೋ ಅವಕಾಶನ ನನಗ್ ಕೊಡುವಂತ ಭರತ ರಾಮನ ಹತ್ರ ಬೇಡ್ಕೋತಾನೆ. ಹಾಗೆ ರಾಮಚಂದ್ರನು ಭರತನಿಗೆ ಜಯವಾಗ್ಲಿ ಅಂತ ಆಶೀರ್ವಾದ ಮಾಡಿ ಕಳಿಸ್ತಾನೆ. ಭರತ ಅಲ್ಲಿರುವಂತ ಎಲ್ಲಾ ರಾಕ್ಷಸ ಅಂದ್ರೆ ಗಂಧರ್ವರ ರೂಪದಲ್ಲಿರುವಂತ ರಾಕ್ಷಸರನ್ನ ಸಂಹಾರ ಮಾಡ್ತಾನೆ. ಅಲ್ಲಿ ಕೈಕೆ ರಾಜ್ಯ ಸುತ್ತಮುತ್ತ ಇರುವಂತ ಪ್ರಜೆಗಳಿಗೆ ಅವರಿಂದ ಮುಕ್ತಿ ಕೊಡಿಸ್ತಾನೆ. ಹೀಗೆ ಮತ್ತೆ ರಾಮಚಂದ್ರ ಲಕ್ಷ್ಮಣ ಅಯೋಧ್ಯೆನ ಯಥಾವತ್ತಾಗಿ ಅಂದ್ರೆ ಯಾವ ರೀತಿ ಸುಖಮಯವಾಗಿ ಆಡಳಿತ ಮಾಡ್ತಿದ್ರು ಹಾಗೆ ಆಡಳಿತನ ಮುಂದೆ ವರೆಸ್ತಾರೆ. ಹೀಗೆ ಒಂದಿನ ನಾರದ ಮತ್ತೆ ರಾಮಚಂದ್ರ ಮಾತಾಡ್ತಿರ್ಬೇಕಂದ್ರೆ ಆಚೆಯಿಂದ ಒಬ್ಬ ಬ್ರಾಹ್ಮಣ ಬಂದು, ರಾಮ, ನಿನ್ನ ರಾಜ್ಯಭಾರದಲ್ಲಿ ಈ ತರದೊಂದು ದುರಂತ ನಡಿಬೇಕಾ, ಈ ತರದೊಂದು ಅನ್ಯಾಯ ಆಗ್ಬೇಕಾ ಅಂತ ಅಳ್ತಾ ಬೋಗರಿತಿರ್ತಾನೆ. ಹೋಗಿ ರಾಮಚಂದ್ರ ಕೇಳ್ತಾನೆ ಏನಾಯ್ತು ಅಂತ. ನಿನ್ನ ರಾಜ್ಯದಲ್ಲಿ ಅಂದ್ರೆ ನೀನು ಈ ರಾಜ್ಯನ ಆಡಳಿತ ಮಾಡುವಾಗ ನೋಡ್ಕೊಳ್ಳುವಾಗ ನನ್ನ ಮಗ ಅಕಾಲದಲ್ಲಿ ಮೃತ್ಯು ಹೊಂದಿದ, ಅಂದ್ರೆ ಇನ್ನು ಆಯುಷ್ ತುಂಬ್ದೇನೆ, ಪೂರ್ತಿ ಆಯುಷ್ ಆಗ್ದೇನೆ ಅಕಾಲದಲ್ಲಿ ಅಂದ್ರೆ ಮಧ್ಯದಲ್ಲಿನೇ ಸಾಯೋದು ನನ್ನ ಮಗ. ಇನ್ನು ಆಯುಷೇ ಮುಗಿಯಲಾರದೆ ಸತ್ತಿದ್ಯಾಕೆ? ನಿನ್ನ ಆಡಳಿತದಲ್ಲಿ ಇಂಥದೊಂದು ದುರಂತ ಆಯ್ತಾ ಅಂತ ಕೇಳ್ತಾನೆ. ಅದಕ್ಕೆ ರಾಮಚಂದ್ರ ನಾರದನ್ನ ನೋಡ್ತಾರೆ. ರಾಮನಿಗೆ ಗೊತ್ತು ಅಂದ್ರೂನು ಏನು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ನಾರದನ್ನ ನೋಡ್ತಾರೆ. ನಾರದರು ಹೇಳ್ತಾರೆ, ಒಬ್ಬ ಶೂದ್ರ ತಪಸ್ ಮಾಡ್ತಿದ್ದಾನೆ, ಹಾಗಾಗಿ ಈ ತರದ್ದೊಂದು ದುರಂತ ನಡೀತು ಅಂತ. ಅಂದ್ರೆ ಶೂದ್ರರು ತಪಸ್ ಮಾಡ್ಬಾರ್ದು ಅಂತ ಅಲ್ಲ, ಆದ್ರೆ ಯಾಕ್ ಮಾಡ್ತಿರೋದು, ಅವ್ನ ನಿಜವಾಗ್ಲೂ ಉದ್ದೇಶ ಏನು ಅನ್ನೋದು ತುಂಬಾ ಮುಖ್ಯ ಆಗತ್ತೆ. ನಾರದನ್ನ ಮತ್ತೆ ಕೇಳ್ತಾನೆ ರಾಮ, ಆ ಶೂದ್ರ ಎಲ್ಲಿ ತಪಸ್ ಮಾಡ್ತಿರೋದು ಅಂತ. ಸೀತಾ ರಾಮಚಂದ್ರ ಪುಷ್ಪಕ ವಿಮಾನನ ಏರಿ ಆ ಶೂದ್ರ ತಪಸ್ ಮಾಡುವಲ್ಲಿಗೆ ಹೋಗ್ತಾನೆ. ಕೇಳ್ತಾನೆ, ಯಾಕೆ ನೀನ್ ತಪಸ್ ಮಾಡ್ತಿದ್ಯಾ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಹೌದು, ನಾನು ಬ್ರಾಹ್ಮಣ ಅಲ್ಲ, ನಾನು ಶೂದ್ರ, ನಾನು ತಪಸ್ ಮಾಡ್ತಿದ್ದೀನಿ, ಅದ್ರಿಂದ ನಿನಗೇನ್ ತೊಂದರೆ ಅಂತ ರಾಮನ ಕೇಳ್ತಾನೆ. ರಾಮ ಕೋಪದಿಂದ ಅವನ್ ತಲೆನ ಕಡಿತಾನೆ. ಯಾಕೆ ರಾಮ ಅವನ್ ತಲೆ ಕಡ್ತಾ, ಯಾಕೆ ಶೂದ್ರು ತಪಸ್ ಮಾಡ್ಬಾರ್ದ ಅಂತ. ಇಲ್ಲಿ ಜಾತಿ ಗೀತಿ ಅಂತ ಏನೂ ಬರಲ್ಲ, ಎಲ್ರೂ ರಾಮನ ಕಣ್ಣಲ್ಲಿ ಸಮಾನರೇ, ದೇವರ ಕಣ್ಣಲ್ಲಿ ಎಲ್ರೂ ಸಮಾನರೇ. ಕೇವಲ ಭಕ್ತಿ ಮಾತ್ರ ಮುಖ್ಯ ಆಗತ್ತೆ ದೇವರ ವಿಷಯದಲ್ಲಿ ಬಂದು. ಹಾಗಾಗಿ ಯಾಕೆ ಅವನ ತಲೆನ ಏನೂ ಯೋಚನೆ ಮಾಡದೆ ರಾಮಚಂದ್ರ ಕಡ್ದಿದ್ದು ಅಂದ್ರೆ, ಅವನೊಬ್ಬ ದೈತ್ಯ. ಆ ವೇಷದಲ್ಲಿ ಕೂತ್ಕೊಂಡು ಅವ್ನ್ ತಪಸ್ ಮಾಡ್ತಿರ್ತಾನೆ. ಏನಂತ ತಪಸ್ ಮಾಡ್ತಿರ್ತಾನೆ, ಯಾರನ್ ಕುರಿತು ತಪಸ್ ಮಾಡ್ತಿರ್ತಾನೆ ಅಂದ್ರೆ, ಮೊದ್ಲು ಪಾರ್ವತಿ ದೇವಿನ ಕುರಿತು ತಪಸ್ ಮಾಡ್ತಾನೆ. ನಾನು ಏನ್ ಬೇಕಾದ್ರೂ ಜಯಿಸ್ಬೋದು, ಯಾರ್ ಬೇಕಾದ್ರೂ ಆಗ್ಬೋದು, ಅಂದ್ರೆ ಯಾವ ದೇವರ ರೂಪ ಬೇಕಾದ್ರೂ ನಾನ್ ತಗೋಬಹುದು, ಅವರ ಒಂದ್ ಅಧಿಕಾರನ ತಗೋಬಹುದು ಅಂತ ಪಾರ್ವತಿ ದೇವಿನ ಕುರಿತು ತಪಸ್ ಮಾಡ್ತಾನೆ. ಪಾರ್ವತಿ ದೇವಿ ಆಶೀರ್ವಾದ ಮಾಡ್ತಾಳೆ, ಅಂದ್ರೆ ಕೇಳಿರುವಂತ ವರನ ಕೊಡ್ತಾಳೆ. ಸೊ ಪಾರ್ವತಿ ದೇವಿಯಿಂದಾನೇ ವರ ಪಡೆದು ಬ್ರಹ್ಮನಲ್ಲಿ ಕುರಿತು ಶಿವ ಆಗ್ಬೇಕು ಅಂತ ಈಗ ತಪಸ್ ಮಾಡ್ತಿರೋದು. ಮೊದಲು ಪಾರ್ವತಿ ದೇವಿನ ಕುರಿತು ತಪಸ್ ಮಾಡಿದ್ ಯಾಕಂದ್ರೆ ನಾನ್ ಏನ್ ಬೇಕಾದ್ರೂ ಜಯಿಸ್ಬೋದು, ಯಾರನ್ ಬೇಕಾದ್ರೂ ಯಾವ ರೂಪ ಬೇಕಾದ್ರೂ ನಾನ್ ತಗೋಬಹುದು, ನನಗ್ ಸಾವು ಬರ್ಬಾರ್ದು ಅಂತ. ಸೊ ಈಗ ಬ್ರಹ್ಮದೇವ್ನ ಕುರಿತು ನಾನ್ ಶಿವ ಆಗ್ಬೇಕು ಅಂದ್ರೆ ಪಾರ್ವತಿ ಹೆಂಡತಿ ಆಗ್ಬೇಕು ಅಂತ ಯಾರನ್ನ ಕುರಿತು ತಪಸ್ ಮಾಡಿ ವರ ಪಡ್ದ ಅವನ ಗಂಡ ಆಗ್ಬೇಕು ಅಂತ, ಅವ್ರು ಗಂಡ ಆಗ್ಬೇಕು ಅಂತ ಈಗ ಮತ್ತೆ ತಪಸ್ ಮಾಡ್ತಿದ್ದಾನೆ. ಹಾಗಾಗಿ ಅವನ್ ತಪಸ್ ಮಾಡೋದಕ್ಕೂ ಇವನ್ ಮಗ ಸಾಯೋದಕ್ಕೂ ಏನ್ ಸಂಬಂಧ? ಇವಾಗ ನಾವು ಪೂಜೆ ಎಲ್ಲಾ ಮುಗಿದ್ಮೇಲೆ, ನಮ್ಮ ಮನೆಯಲ್ಲಿ ಯಾವ್ದೋ ಒಂದ್ ಪೂಜೆ ಎಲ್ಲಾ ಮುಗಿದ್ಮೇಲೆ ಸಾಮಾನ್ಯವಾಗಿ ಬ್ರಾಹ್ಮಣರು ಅಥವಾ ಯಾರ್ ಪೂಜೆ ನಡೆಸ್ಕೊಡ್ತಿದ್ದಾರೆ ಅವರೆಲ್ಲ ದೇವಸ್ಥಾನಗಳಲ್ಲೂ ನೀವು ನೋಡ್ಬೋದು, ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಯಾಕೆ ನಮ್ಮನೆಯಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ದಾಗ ಹೇಳೋದಂದ್ರೆ, ನಾವ್ ಮಾಡೋ ಒಳ್ಳೆ ಕೆಲಸಗಳು, ಕೆಟ್ಟ ಕೆಲಸಗಳು ಇಡೀ ಜಗತ್ತಿನ ಮೇಲೆನೆ ಪರಿಣಾಮ ಬೀರತ್ತೆ. ಹಾಗಾಗಿ ಅವನು ಮಾಡುವಂತ ದುರಂತದಿಂದ, ದುಷ್ಕರ್ಮದಿಂದ ರಾಮನ ಆಡಳಿತ ನಡೀತಿರುವಾಗ್ಲೇನೆ ಆ ಬ್ರಾಹ್ಮಣ ಮಗ ಸತ್ ಹೋಗಿದ್ದು, ಅಂದ್ರೆ ಯಾರೋ ಒಬ್ಬರು ಬಲಿ ಆಗಿದ್ದು. ಹಾಗಾಗಿ ಅವನ ತಲೆ ಕಡ್ದು ಬರ್ತಿರ್ಬೇಕಂದ್ರೆ
ಅಗಸ್ತ್ಯರ ಆಶ್ರಮ ಕಾಣಿಸುತ್ತೆ ರಾಮನ ಕಣ್ಣಿಗೆ. ಅವನು ವನವಾಸದಲ್ಲಿರುವಾಗ ಹೋಗಿದ್ದು ರಾಮ ಅಗಸ್ತ್ಯರ ಆಶ್ರಮಕ್ಕೆ. ಮತ್ತೆ ಹೋಗ್ತಾರೆ, ಅಗಸ್ತ್ಯರು ತುಂಬಾ ಸಂತೋಷನ ವ್ಯಕ್ತಪಡಿಸ್ತಾರೆ, ಹಾಗೆ ದುಃಖನೂ ವ್ಯಕ್ತಪಡಿಸ್ತಾರೆ, ತುಂಬಾ ವರ್ಷಗಳಾದ್ಮೇಲೆ ನೀನ್ ಬಂದಿದ್ದು ಅಂತ. ಸೊ ಅವ್ರು ಒಂದ್ ಮಾಲೆನ ಕೊಡ್ತಾರೆ ರಾಮನಿಗೆ, ಇದನ್ನ ನೀನು ಸ್ವೀಕಾರ ಮಾಡ್ಲೇಬೇಕು. ಯಾತಕ್ಕೋಸ್ಕರ ಅಂದ್ರೆ ಶ್ವೇತರಾಜನಿಗೆ ಅರ್ಪಣೆ ಮಾಡಕ್ಕೋಸ್ಕರ ನೀನ್ ಇದನ್ನ ಸ್ವೀಕಾರ ಮಾಡ್ಬೇಕು ಅಂತ ರಾಮನಿಗೆ ಅವರೊಂದು ಶ್ವೇತ ಮಾಲೆನ ಕೊಡ್ತಾರೆ. ಸೊ ಯಾರು ಶ್ವೇತರಾಜ ಅನ್ನೋದು ಕಥೆನ ಅಗಸ್ತ್ಯರು ನಮ್ಗೆಲ್ಲ ತಿಳಿಸ್ಕೊಡ್ತಾರೆ. ಅದನ್ನ ನಾಳೆ ದಿನ ಮತ್ತೆ ರಾಮಾಯಣ ಓದ್ಬಿಟ್ಟು ನಾನು ನಿಮ್ಗೆಲ್ಲ ತಿಳಿಸ್ತೀನಿ. ರಾಮನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಶ್ರೀರಾಮ್ ಅಂತ ಇವತ್ತಿನ ರಾಮಾಯಣ ಕಥೆನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.